ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಸುದ್ದಿಗಳು. ಮೇ ತಿಂಗಳವರೆಗಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ. ಜೂನ್ ಮತ್ತು ಜುಲೈದ್ದು ಬಾಕಿ ಇದ್ದು ಈ ಫಲಾನುಭವಿಗಳಿಗೆ ಮಾತ್ರ 2,000 ರೂಪಾಯಿ. ತಾಂತ್ರಿಕ ದೋಷ ಸರಿಪಡಿಸಿ ಎಲ್ಲರಿಗೂ ಹಣ ಜಮಾ ಮಾಡಲು ಮುಂದಾದ ಸರ್ಕಾರ. ಏನಿದು ಮಾಹಿತಿ? ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ವಾಟ್ಸಾಪ್ ಬಳಕೆದಾರರೇ ಎಚ್ಚರ. ಮದುವೆ ಇನ್ವಿಟೇಷನ್ ಲಿಂಕ್ ಕ್ಲಿಕ್ ಮಾಡಿ 9 ಲಕ್ಷಕ್ಕೂ ಅಧಿಕ ಹಣ ಕಳೆದುಕೊಂಡ ಬೆಂಗಳೂರಿನ ಸರ್ಕಾರಿ ಅಧಿಕಾರಿ. ನೀವು ಕೂಡ ಈ ತಪ್ಪು ಮಾಡಿದ್ರೆ ಬ್ಯಾಂಕ್ ಖಾತೆನೇ ಜೀರೋ ಆಗುತ್ತೆ. ಆ ಬಗ್ಗೆಯೂ ಕೂಡ ನೋಡೋಣ. ಇನ್ನು ದೇಶದ ಜನತೆಗೆ ಶಾಕಿಂಗ್ ಸುದ್ದಿ. 201 ಲಕ್ಷ ಕೋಟಿ ದಾಟಿದ ಭಾರತದ ಸಾಲ. 11 ವರ್ಷಗಳ ಲೆಕ್ಕಾಚಾರ ಬಿಡುಗಡೆ ಮಾಡಿದ ಕೇಂದ್ರದ ಸರ್ಕಾರ. ಆ ಒಂದು ವರದಿಯೂ ಕೂಡ ನೋಡೋಣ ಸ್ನೇಹಿತರೆ. ಇನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಸಾಲ ಮನ್ನಾ, ಬಡ್ಡಿ ಮನ್ನಾ ಆಗಲಿ ಎಂದು ರೈತರಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಪ್ರತಿಭಟನೆ. ಆ ಬಗ್ಗೆಯೂ ಕೂಡ ನೋಡೋಣ ಸ್ನೇಹಿತರೆ. ಬಂಗಾರ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಇಳಿಕೆಯಾಗಿದ್ದ ಬಂಗಾರ ದಿಢೀರನೆ ಏರಿಕೆಯಾಗಿದೆ. ಎಷ್ಟು ಏರಿಕೆಯಾಗಿದೆ ನೋಡೋಣ. ಇನ್ನು ಶ್ರಾವಣ ಮಾಸದಲ್ಲಿ ಚಿನ್ನ ಖರೀದಿ ಮಾಡಬಹುದಾ, ಮಾಡಬಾರ್ದಾ? ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ? ಈ ಎಲ್ಲ ಮಾಹಿತಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಇತ್ತೀಚೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ ಆಗಿದೆ. ಕಮೆಂಟ್ ಮಾಡಿ. ಯಾಕಂದ್ರೆ ಜುಲೈ 16ರಂದು ರಾಜ್ಯದ ಸರ್ಕಾರ 31ನೇ ಕಂತನ್ನ ಬಿಡುಗಡೆ ಮಾಡಿದೆ. ಹೌದು, 1,20,00,000ಕ್ಕೂ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲೆಂದೇ 2,400 ಕೋಟಿ ರೂಪಾಯಿವನ್ನು ಸರ್ಕಾರ ಬಿಡುಗಡೆ ಮಾಡಿರುವ ಮಾಹಿತಿ ವರದಿಯಾಗಿದೆ. ಅಂದರೆ ಸ್ನೇಹಿತರೆ, ಮೇ ತಿಂಗಳವರೆಗಿನ ಕಂತನ್ನ ಜಮೆ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮರುಪರಿಶೀಲನೆ ಅಥವಾ ನವೀಕರಣಕ್ಕೆ ಇದುವರೆಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ ಎಂದು ಕೂಡ ಹೇಳಲಾಗಿದೆ. ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇದುವರೆಗೂ ತೆರಿಗೆ ಪಾವತಿ ಮಾಡುತ್ತಿರುವವರಿಗೆ, ಮೃತಪಟ್ಟವರಿಗೂ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತಿತ್ತು. ಹೀಗಾಗಿ ಅನರ್ಹರನ್ನು ಯೋಜನೆಯಿಂದ ಕೈಬಿಡುವ ಉದ್ದೇಶದೊಂದಿಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಂದ ಮರು ನವೀಕರಣಕ್ಕೆ ಅರ್ಜಿ ಕರೆಯುತ್ತೇವೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಆದರೆ ಇದುವರೆಗೆ ಸ್ನೇಹಿತರೆ ಯಾವುದೇ ಅರ್ಜಿ ಸಲ್ಲಿಕೆ ಮಾಡುವ ಕುರಿತಂತೆ ಸರ್ಕಾರದಿಂದ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ. ಹಾಗಾಗಿ ಫಲಾನುಭವಿಗಳು ಈ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹೌದು, ಸಂಪುಟ ಸಭೆಯಲ್ಲಿ ಮಾರ್ಗಸೂಚಿಗೆ ಒಪ್ಪಿಗೆ ಸಿಕ್ಕ ನಂತರವೇ ಬಯೋಮೆಟ್ರಿಕ್ ಅಥವಾ ಮುಖ ಚೆಹರೆ ಗುರುತು ಸೇರಿದಂತೆ ಇತರೆ ಕಾರ್ಯಾಚರಣೆಗಳು ನಡೆಯಲಿವೆ ಸ್ನೇಹಿತರೆ. ಅಂದ ಹಾಗೆ ಇಲ್ಲಿ ಮತ್ತೊಂದು ಸಿಹಿ ಸುದ್ದಿ ಏನೆಂದರೆ, ಕೆಲ ಫಲಾನುಭವಿಗಳಿಗೆ ಕಚೇರಿಗೆ ಅಲೆದಾಡಲು ಆಗೋದಿಲ್ಲ. ಹಾಗಾಗಿನೇ ಮರು ನವೀಕರಣ ವೇಳೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಇತರೆ ಸಹಾಯಕಿಯರನ್ನು ಬಳಸಿಕೊಳ್ಳಲಾಗುವುದು ಎಂದು ಸರ್ಕಾರ ಹೇಳಿದೆ. ಅಂದರೆ ಇವರೇ ಮನೆ ಮನೆಗೆ ಭೇಟಿ ಕೊಟ್ಟು ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಅಪ್ರೂವ್ ಮಾಡಲಿದ್ದಾರೆ. ಅಂದರೆ ಸ್ನೇಹಿತರೆ, ಬೆಂಗಳೂರು 1, ಗ್ರಾಮ 1 ಮತ್ತು ಇತರೆ ಕೇಂದ್ರಕ್ಕೆ ಹೋಗಲು ಆಗಲಿಲ್ಲವೆಂದರೆ ಅಂಗನವಾಡಿ ಆಶಾ ಕಾರ್ಯಕರ್ತರ ಸಹಾಯಕದಿಂದಲೂ ಕೂಡ ನೀವು ಮನೆ ಬಾಗಿಲಲ್ಲೇ ಈ ಒಂದು ಮರುಪರಿಶೀಲನಾ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಶಾಕಿಂಗ್ ಮಾಹಿತಿ ಬಂದಿದೆ. ಅದೇನೆಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ ಭರತ್ ಮುಂಡೋಡಿ ಎನ್ನುವರು ಇತ್ತೀಚೆಗೆ ಸಭೆಯಲ್ಲಿ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಅದೇನೆಂದರೆ, ತಾಂತ್ರಿಕ ದೋಷದಿಂದ ಗೃಹಲಕ್ಷ್ಮಿ ಯೋಜನೆ ಕೆಲ ಫಲಾನುಭವಿಗಳು ಜೀವಂತವಾಗಿದ್ದರೂ ಕೂಡ ಮೃತ ಎಂದು ತೋರಿಸಲಾಗುತ್ತಿದ್ದು, ಈ ಒಂದು ಸಮಸ್ಯೆ ಕೂಡಲೇ ಬಗೆಹರಿಸಿ ಅರ್ಹ ಫಲಾನುಭವಿಗಳಿಗೆ ಹಣ ಜಮಾ ಆಗುವಂತೆ ನೋಡಿಕೊಳ್ಳಿ ಎಂದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮೃತಪಟ್ಟ ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಪರಿಶೀಲಿಸಿ ಮೃತಪಟ್ಟವರ ಬ್ಯಾಂಕ್ ಖಾತೆಗೆ ಒಂದು ವೇಳೆ ಹಣ ಜಮಾ ಆಗಿದ್ರೆ ಆ ಒಂದು ಹಣವನ್ನು ಸರ್ಕಾರಕ್ಕೆ ಮರು ಜಮೆ ಮಾಡಲು ಸೂಕ್ತ ಕ್ರಮ ತೆಗೆದುಕೊಳ್ಳಿ. ಅದೇ ರೀತಿ ಕೆಲ ತಾಂತ್ರಿಕ ಸಮಸ್ಯೆಯಿಂದ ಜೀವಂತ ಫಲಾನುಭವಿಗಳು ಕೂಡ ಮೃತ ಎಂದು ಪಟ್ಟಿಯಲ್ಲಿ ತೋರಿಸಲಾಗುತ್ತಿದ್ದು, ಈ ಒಂದು ಸಮಸ್ಯೆ ಕೂಡ ಬಗೆಹರಿಸಿ ಫಲಾನುಭವಿಗಳಿಗೆ ಹಣ ಜಮಾ ಆಗುವಂತೆ ಕ್ರಮ ವಹಿಸಿ ಎಂದು ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಆಗ್ತಾ ಇದೆಯಾ? ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಗೆಳೆಯರೆ, ಎರಡನೇ ಮಾಹಿತಿಗೆ ಹೋಗೋಣ. ವಾಟ್ಸಾಪ್ ಬಳಕೆದಾರರೇ ಎಚ್ಚರ. ಈ ತಪ್ಪು ಮಾಡಿದರೆ ನಿಮ್ಮ ಬ್ಯಾಂಕ್ ಖಾತೆನೇ ಜೀರೋ ಆಗುತ್ತೆ. ಹೌದು ಗೆಳೆಯರೆ, ಮದುವೆ ಇನ್ವಿಟೇಷನ್ ಲಿಂಕ್ ಓಪನ್ ಮಾಡುತ್ತಿದ್ದಂತೆ ಸರ್ಕಾರಿ ಅಧಿಕಾರಿಯೊಬ್ಬರು 9 ಲಕ್ಷಕ್ಕೂ ಅಧಿಕ ಹಣ ಕಳೆದುಕೊಂಡ ಘಟನೆ ಬೆಂಗಳೂರಲ್ಲಿ ವರದಿಯಾಗಿದೆ. ಸೈಬರ್ ವಂಚಕರು ಹಣವನ್ನು ದೋಚಲು ಏನೆಲ್ಲ ತಂತ್ರ ಉಪಯೋಗಿಸುತ್ತಾರೆ ಎಂಬುದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಹೌದು, ವಾಟ್ಸಾಪ್ಗೆ ಅಪರಿಚಿತ ಸಂಖ್ಯೆಯಿಂದ ಬಂದಂತ ಮದುವೆ ಇನ್ವಿಟೇಷನ್ ಓಪನ್ ಮಾಡುತ್ತಿದ್ದಂತೆ ವ್ಯಕ್ತಿಯೊಬ್ಬರು 9,96,000 ಹಣವನ್ನು ಕಳೆದುಕೊಂಡಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಹೌದು, ವಾಟ್ಸಾಪ್ಗೆ ಬಂದಂತ ಮದುವೆ ಆಹ್ವಾನ ಪತ್ರಿಕೆ ಎಂದು ನಂಬಿ ಒಂದು APK ಫೈಲ್ ಓಪನ್ ಮಾಡಿದಂತ ಸರ್ಕಾರಿ ಅಧಿಕಾರಿಯೊಬ್ಬರು ಸೈಬರ್ ವಂಚಕರ ಮೋಸದಾಟಕ್ಕೆ 9,96,000 ರೂಪಾಯಿ ಕಳೆದುಕೊಂಡಿದ್ದಾರೆ. ಹೌದು ಗೆಳೆಯರೆ,
ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ರಮೇಶ್ ಬಾಬು ಎನ್ನುವರಿಗೆ ಜುಲೈ 14ರಂದು ಸಂಜೆ ವೇಳೆ ಅಪರಿಚಿತ ಮೊಬೈಲ್ ಸಂಖ್ಯೆಯಿಂದ ಒಂದು ವಾಟ್ಸಪ್ನಲ್ಲಿ ಮದುವೆ ಆಹ್ವಾನದ ಸಂದೇಶ ಬಂದಿದೆ. ಸ್ನೇಹಿತರು ಅಥವಾ ಸಂಬಂಧಿಕರು ಯಾರಾದರೂ ಪರಿಚಯಸ್ಥರು ಕಳಿಸಿರಬಹುದು ಎಂದು ಭಾವಿಸಿ ಆ ಒಂದು APK ಫೈಲ್ ಅನ್ನು ಓಪನ್ ಮಾಡಿ ನಂತರ ಹೆಚ್ಚು ಗಮನ ಹರಿಸದೆ ಹಾಗೇನೆ ಬಿಟ್ಟಿದ್ದಾರೆ. ಆದರೆ 15 ನಿಮಿಷಗಳ ನಂತರ ಮೊಬೈಲ್ಗೆ ಬ್ಯಾಂಕ್ ಖಾತೆಯಿಂದ ಹಣ ಕಡಿತವಾಗುತ್ತಿರುವ ಸಂದೇಶಗಳು ಬರಲು ಅವರಿಗೆ ಆರಂಭಿಸಿವೆ. ತಕ್ಷಣವೇ ಬ್ಯಾಂಕ್ ಖಾತೆ ನೋಡಿದಾಗ 9,96,000 ಹಣವನ್ನು ವಿವಿಧ ಹಂತಗಳಲ್ಲಿ ವಂಚಕರು ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರುವುದು ಗೊತ್ತಾಗಿದೆ. ಸದ್ಯ ಗಾಬರಿಯಾದ ರಮೇಶ್ ಬಾಬು ಅವರು ಬೆಂಗಳೂರಿನ ಉತ್ತರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ವಾಟ್ಸ್ಆಪ್ನಲ್ಲಿ APK ಫೈಲ್ಗಳು ತುಂಬಾನೇ ವೈರಲ್ ಆಗುತ್ತಿವೆ. ಸಾಕಷ್ಟು ಜನರು ಇದೇ ಒಂದು APK ಫೈಲ್ ಮೂಲಕವೇ ಹಣವನ್ನ ಕಳೆದುಕೊಂಡಿದ್ದಾರೆ. ಹೌದು, ಸೈಬರ್ ವಂಚಕರು ವಾಟ್ಸ್ಆಪ್ ಮೂಲಕ APK ಕಳುಹಿಸಿ ಮೊಬೈಲ್ ಅನ್ನು ಹ್ಯಾಕ್ ಮಾಡಿ ಹಣ ದೋಚುತ್ತಿದ್ದಾರೆ. ಕರ್ನಾಟಕ ಮಾತ್ರವಲ್ಲದೆ ಉತ್ತರ ಭಾರತದಲ್ಲಿ ಹಲವು ರಾಜ್ಯಗಳಲ್ಲಿ ಇಂತಹ APKಗಳನ್ನು ಕ್ಲಿಕ್ ಮಾಡಿ ಸಾಕಷ್ಟು ಜನರು ಹಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ವಾಟ್ಸಪ್ನಲ್ಲಿ ಬರುವಂತಹ ಲಿಂಕ್ ಅಥವಾ APK ಫೈಲ್ ಅನ್ನು ಕ್ಲಿಕ್ ಮಾಡದಿರುವುದು ಉತ್ತಮ ಸ್ನೇಹಿತರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಮತ್ತೊಂದು ಮಾಹಿತಿಗೂ ಹೋಗೋಣ. 2014-15 ಅಂತ್ಯದಲ್ಲಿ ಭಾರತದ ಸಾಲ 64.11 ಲಕ್ಷ ಕೋಟಿ ಇತ್ತು. ಇದೀಗ 2025-26ರಲ್ಲಿ ಈ ಒಂದು ಸಾಲ 201 ಲಕ್ಷ ಕೋಟಿ ದಾಟಿರುವ ಬಗ್ಗೆ ಸ್ವತಃ ಕೇಂದ್ರದ ಸರ್ಕಾರ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ. ಹೌದು, ಭಾರತದ ಒಟ್ಟು ಸಾರ್ವಜನಿಕ ಸಾಲ ಕಳೆದ 11 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗಿದ್ದು ಸ್ವತಃ ಕೇಂದ್ರ ಸರ್ಕಾರವೇ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. 2025-26ರ ಅಂತ್ಯಕ್ಕೆ 201 ಲಕ್ಷ ಕೋಟಿ ದಾಟಿರುವುದು ವರದಿಯಾಗಿದೆ. ಹೌದು, ಲೋಕಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿ ಹಣಕಾಸು ಖಾತೆಯ ರಾಜ್ಯ ಸಚಿವ ಪಂಕಜ ಚೌಧರಿ ಎನ್ನುವರು ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭಾರತ ಸಾಲ 137 ಲಕ್ಷ ಕೋಟಿಗೂ ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅಂದರೆ ಮೊದಲು ಕಾಂಗ್ರೆಸ್ ಅವಧಿಯಲ್ಲಿ 64.11 ಲಕ್ಷ ಕೋಟಿ ಇತ್ತು. ನಂತರ ಬಿಜೆಪಿ ಅವಧಿಯಲ್ಲಿ 137 ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡುವ ಮೂಲಕ 201 ಲಕ್ಷ ಕೋಟಿ ಸಾಲವನ್ನು ದಾಟಿರುವುದಾಗಿ ಅವರು ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಈ ಒಂದು ಸಾಲದ ಹಣವನ್ನು ಭಾರತದಾದ್ಯಂತ ರಸ್ತೆ, ರೈಲು, ಬಂದರು, ವಿಮಾನ ನಿಲ್ದಾಣ, ರಕ್ಷಣಾ ಮೂಲಸೌಕರ್ಯ ಮತ್ತು ವಿದ್ಯುತ್ ಸೇರಿ ಡಿಜಿಟಲ್ ಮೂಲಸೌಕರ್ಯ ಸೇರಿದಂತೆ ದೀರ್ಘಾವಧಿ ಅಭಿವೃದ್ಧಿ ಯೋಜನೆಗಳಿಗೆ ಹಣವನ್ನು ಖರ್ಚು ಮಾಡಲಾಗಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಸಾರ್ವಜನಿಕ ಸಾಲದ ಲೆಕ್ಕಾಚಾರದ ಪ್ರಕಾರ ನೋಡುವುದಾದರೆ ಸದ್ಯ ಭಾರತದ ಪ್ರತಿ ನಾಗರಿಕನ ಮೇಲೆ ಸರಾಸರಿ 1,39,000 ರೂಪಾಯಿ ಸಾಲ ಬರುತ್ತೆ. ಅಂದ್ರೆ ಇದು ನಾವು ತೀರಿಸಬೇಕಂತ ಏನಲ್ಲ ಸ್ನೇಹಿತರೆ, ಇದು ಒಂದು ರೀತಿ ಲೆಕ್ಕಾಚಾರ. ಅಂದ್ರೆ ದೇಶದ ಒಟ್ಟು ಸಾಲದ ಪ್ರಮಾಣ ಈ ರೀತಿಯಾಗಿ ಹಂಚಿದರೆ ಪ್ರತಿ ವ್ಯಕ್ತಿಯ ಮೇಲೆ 1,39,000 ರೂಪಾಯಿ ಸಾಲ ಹೊರದಂತಾಗುತ್ತೆ ಎಂದು ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. ಇದೀಗ ರಾಜ್ಯ ಕರ್ನಾಟಕದಲ್ಲಿ ಸಾಲ ಮನ್ನಾ ಮಾಡುವಂತಹ ಬೇಡಿಕೆಗಳು ಕೇಳಿ ಬರುತ್ತಿವೆ. ಹೌದು, ಇತ್ತೀಚೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬರಗಾಲ ವೀಕ್ಷಣೆ ಎಂದು ಬೀದರ, ಕಲಬುರಗಿ, ಗುಲ್ಬರ್ಗ ಸೇರಿದಂತೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಭೇಟಿ ಕೊಟ್ಟಿದ್ದು DK ಶಿವಕುಮಾರ್ ಅವರು ಹೋದಲ್ಲೆಲ್ಲ ರೈತರು ಸಾಲವನ್ನು ಮನ್ನಾ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಾಲ ಮನ್ನಾ ಮಾಡುವುದು ಅಷ್ಟೊಂದು ಸುಲಭವಲ್ಲ, ಆದರೂ ಕೂಡ ತಳಮಟ್ಟದಿಂದ ಮಾಹಿತಿ ಪಡೆದುಕೊಂಡು ಯಾವ ಸಾಲ, ಯಾವ ವರ್ಷದ ಸಾಲ, ಏನು ಸಾಲ ಎಲ್ಲವನ್ನು ನೋಡಿ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ಮಾಡುತ್ತೇವೆ, ಸಾಲ ಮನ್ನಾ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ. ಅಂದ್ರೆ ಒಂದು ರೀತಿ ಸಾಲ ಮನ್ನಾ ಮಾಡುವ ಬಗ್ಗೆ ಚಿಂತನೆ ಮಾಡುವುದಾಗಿ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದು, ಇತ್ತ ಬಿಜೆಪಿ ನಾಯಕರು ಕೂಡ ಕನಿಷ್ಠ 50,000 ರೂಪಾಯಿ ಆದರೂ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಡ ಹಾಕಿದ್ದು, ಈಗ ಇದೇ ಮಧ್ಯೆ ಹಲವು ಕ್ಷೇತ್ರಗಳಲ್ಲಿ ರೈತರು ಕೂಡ ಬೀದಿಗಿಳಿದು ಸಾಲ ಮನ್ನಾ ಮಾಡುವಂತೆ ಆಗ್ರಹ ಮಾಡ್ತಿದ್ದಾರೆ. ಹೌದು ಸ್ನೇಹಿತರೆ, 2-3 ದಿನದ ಹಿಂದಷ್ಟೇ ಹಾವೇರಿ, ಹುಬ್ಬಳ್ಳಿ, ಕೊಪ್ಪಳ ಮತ್ತು ಇತರೆ ಯಾದಗಿರಿ ಜಿಲ್ಲೆಗಳಲ್ಲಿ ಸಾಲ ಮನ್ನಾ ಮಾಡುವಂತೆ ರೈತರು ಪ್ರತಿಭಟನೆ ಮಾಡಿದ್ರು. ಇವತ್ತು ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲೂ ಕೂಡ ಕಾಫಿ ಬೆಳೆಗಾರರು ಸಾಲವನ್ನು ಮನ್ನಾ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಹವಾಮಾನ ವೈಪರೀತ್ಯ, ಅಕಾಲಿಕ ಮಳೆ, ಮುಂಗಾರು ಮಳೆ ವಿಳಂಬ ಸೇರಿದಂತೆ ಹಲವು ಕಾರಣದಿಂದ ಕಾಫಿ ಫಸಲು ಹಾನಿಯಾಗಿ ನಾವು ಸಾಲಗಾರರಾಗಿ ಸಂಕಷ್ಟದಲ್ಲಿದ್ದು, ಹಾಗಾಗಿ ಕಾಫಿ ಬೆಳೆಗಾರರ ಸಾಲ ಮತ್ತು ಬಡ್ಡಿಯನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ಕಾಫಿ ಬೆಳೆಗಾರರ ಸಂಘವು ಸರ್ಕಾರಕ್ಕೆ ಒತ್ತಾಯಿಸಿದೆ. ಇವತ್ತು ಕಾಫಿ ಉದ್ಯಮೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ವಿವಿಧ ಮೂಲಗಳಿಂದ 28,000 ಕೋಟಿ ಆದಾಯ ಹೋಗುತ್ತೆ. ಆದರೂ ಕೂಡ ಸರ್ಕಾರ ಕಾಫಿ ಬೆಳೆಗಾರರ ಸಂಕಷ್ಟಕ್ಕೆ ಮಾತ್ರ ಸ್ಪಂದಿಸದೆ ಅನ್ಯಾಯ ಮಾಡುತ್ತಿದೆ ಎಂದು ಸಂಘದ ಅಧ್ಯಕ್ಷರು ಆರೋಪ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಅರೇಬಿಕ್ ಮತ್ತು ರೋಬಸ್ಟಾ ಎನ್ನುವ ಕಾಫಿ ಫಸಲು 60% ಹಾನಿಯಾಗಿದೆ. ಅತಿಯಾದ ಬಿಸಿಲಿನಿಂದ ಅರೇಬಿಕ್ ಕಾಫಿ ತೋಟಗಳಲ್ಲಿ ಬಿಳಿ ಕಾಂಡ ಕೊರಕ ಕೀಟ ಬಾಧೆಯಿಂದ ಫಸಲು ನೀಡುವ ಗಿಡಗಳು ಸಾಯುತ್ತಿವೆ. ಹಾಗಾಗಿ ನಮಗೆ ಮನೆ ನಿರ್ವಹಣೆ ಮಾಡಲು ಆಗುತ್ತಿಲ್ಲ. ಇತ್ತ ಸಾಲದ
ಸರಿಯಾದ ಬಡ್ಡಿ ಕೂಡ ಕಟ್ಟೋಕೆ ಆಗುತ್ತಿಲ್ಲ. ಹಾಗಾಗಿ ಕುಟುಂಬ ನಿರ್ವಹಣೆ ಕಷ್ಟಕರವಾಗಿದ್ದು ಈ ಎಲ್ಲ ಕಾರಣಕ್ಕೆ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರು ಕೂಡ ಬಾರ್ಕೋಲು ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯನ್ನ ಬರ ಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡುವ ಜೊತೆಗೆ ಇಲ್ಲಿನ ರೈತರ ಸಾಲವನ್ನು ಮನ್ನಾ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹೌದು, ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ರಾಜ್ಯ ಸರ್ಕಾರ ಕೂಡಲೇ ಬೆಳಗಾವಿ ಜಿಲ್ಲೆಯನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಬೇಕು. ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಲವು ರೈತ ಪರ ಯೋಜನೆಗಳನ್ನು ಸ್ಥಗಿತಗೊಳಿಸಿದ್ದು ತಕ್ಷಣವೇ ಎಲ್ಲ ಯೋಜನೆಗಳು ಮರು ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರೈತರಿಗೆ ನಿರಂತರ ವಿದ್ಯುತ್ ಪೂರೈಸಬೇಕು, ಲೋಡ್ ಶೆಡ್ಡಿಂಗ್ ಮಾಡಬಾರದು, ಮಳೆಯಾಗದೆ ಬೆಳೆ ಹಾನಿಯಾದಂಥ ರೈತರಿಗೆ ಪರಿಹಾರ ನೀಡುವ ಜೊತೆಗೆ ಅವರಿಗೆ ಕಳಪೆ ಬೀಜ, ಕಳಪೆ ಗೊಬ್ಬರ ವಿತರಣೆ ಆಗದಂತೆ ನೋಡಿಕೊಳ್ಳಬೇಕು, ಮುಖ್ಯವಾಗಿ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದರೆ ಕಮೆಂಟ್ ಅಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಸತತವಾಗಿ ಇಳಿಕೆ ಕಂಡ ಬಂಗಾರ ಕಳೆದ 2 ದಿನಗಳಿಂದ ಏರಿಕೆ ಆಗ್ತಾ ಇದೆ. ಹೌದು ಗೆಳೆಯರೆ, ಸೋಮವಾರ ಜುಲೈ 20ರಂದು ಸ್ವಲ್ಪ ಹೆಚ್ಚಳವಾಗಿದ್ದ ಬಂಗಾರ ನಿನ್ನೆ ಮಂಗಳವಾರ ಜುಲೈ 21ಕ್ಕೆ ಮತ್ತಷ್ಟು ಏರಿಕೆಯಾಗಿದೆ. 22 ಕ್ಯಾರೆಟ್ 1 ಗ್ರಾಂ ಚಿನ್ನದಲ್ಲಿ 70 ರೂಪಾಯಿ ಹೆಚ್ಚಾಗಿ 13,220 ರೂಪಾಯಿಗೆ ಬಂದು ನಿಂತಿದೆ. ಅಂದರೆ 10 ಗ್ರಾಮ್ಗೆ 1,32,200 ರೂಪಾಯಿ. ಇನ್ನು 24 ಕ್ಯಾರೆಟ್ ಬಂಗಾರ ನೋಡುವುದಾದರೆ 1 ಗ್ರಾಂನಲ್ಲಿ 76 ರೂಪಾಯಿ ಅಧಿಕವಾಗಿ 14,422 ರೂಪಾಯಿ ಆಗಿದೆ. ಅಂದರೆ 24 ಕ್ಯಾರೆಟ್ 10 ಗ್ರಾಂ ಬಂಗಾರ 1,44,200 ರೂಪಾಯಿ. ಬೆಳ್ಳಿ ದರದಲ್ಲಿ ಯಥಾಸ್ಥಿತಿ ಕಂಡು ಬಂದಿದ್ದು 1 ಗ್ರಾಂ ಬೆಳ್ಳಿ 235 ರೂಪಾಯಿ. ಅಂದರೆ 10 ಗ್ರಾಂಗೆ 2,350 ರೂಪಾಯಿ. 1 ಕೆಜಿ ಬೆಳ್ಳಿ 2,35,000 ರೂಪಾಯಿ. ಇನ್ನು ಸ್ನೇಹಿತರೆ, ಶ್ರಾವಣ ಮಾಸ ಹತ್ತಿರವಾಗುತ್ತಿದ್ದು ಶ್ರಾವಣ ಮಾಸದಲ್ಲಿ ಚಿನ್ನ ಖರೀದಿ ಮಾಡಿದರೆ ಶುಭನೋ ಅಥವಾ ಅಶುಭ ಎಂಬ ಒಂದು ಪ್ರಶ್ನೆಗೆ ಉದ್ಭವವಾಗಿದೆ. ಹೌದು ಸ್ನೇಹಿತರೆ, ಶ್ರಾವಣ ಮಾಸವನ್ನು ಹಿಂದೂ ಮಾಸಗಳಲ್ಲೇ ಅತ್ಯಂತ ಪವಿತ್ರ ಮಾಸವೆಂದು ಪರಿಗಣಿಸಲಾಗುತ್ತೆ. ಈ ಒಂದು ಶ್ರಾವಣ ಮಾಸವನ್ನು ಶಿವನ ಆರಾಧನೆ ಮತ್ತು ಶಿವನ ಪೂಜೆಗೆ ಮೀಸಲಿಡುತ್ತಾರೆ. ಇನ್ನು ಕೆಲವರು ಪಾರ್ವತಿಯನ್ನು ಪೂಜೆ ಮಾಡುವ ಮೂಲಕ ಸೋಮವಾರ ಎಂಬ ವೃತವು ಕೂಡ ಆಚರಿಸುವುದು ನಾವು ನೋಡಿದ್ದೇವೆ. ಶ್ರಾವಣ ಮಾಸದಲ್ಲಿ ಐಶ್ವರ್ಯ ನೀಡುವ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸಲಾಗುತ್ತೆ. ಆದರೆ ಕೆಲವರು ಈ ಒಂದು ಶ್ರಾವಣ ಮಾಸದಲ್ಲಿ ಚಿನ್ನ ಖರೀದಿ ಮಾಡಬಾರದು ಎಂದು ಹೇಳ್ತಾರೆ. ಅಂದ್ರೆ ಸ್ನೇಹಿತರೆ, ಚಿನ್ನ ಖರೀದಿ ಮಾಡಿದರೆ ಅಶುಭ ಎಂದು ಪರಿಗಣಿಸಲಾಗುತ್ತೆ. ಆದರೆ ಈಗ ಬಂದಿರುವ ಮಾಹಿತಿ ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಎಲ್ಲಿಯೂ ಕೂಡ ಚಿನ್ನ ಖರೀದಿ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿಲ್ಲ. ಅಂದ್ರೆ ಚಿನ್ನ ಖರೀದಿ ಮಾಡುವುದರಿಂದ ಅಶುಭ ಉಂಟಾಗುತ್ತೆ ಎಂದು ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ ಸ್ನೇಹಿತರೆ. ಇದು ಕೇವಲ ಒಂದು ನಂಬಿಕೆ ಮೂಡಿ ಬಂದಿದೆ. ಅಂದ್ರೆ ಕೆಲವರು ಈ ಒಂದು ಮಾಸದಲ್ಲಿ ಚಿನ್ನ ಖರೀದಿ ಮಾಡಿದರೆ ಶುಭ ಎಂದು ನಂಬಿದರೆ, ಇನ್ನು ಕೆಲವರು ಈ ಒಂದು ಮಾಸದಲ್ಲಿ ಚಿನ್ನ ಖರೀದಿ ಮಾಡಿದರೆ ಅಶುಭ ಎಂದು ನಂಬಿದ್ದಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ಹಿಂದೂಗಳಿಗೆ ಮಾತ್ರ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾಗಿದ್ದು ಈ ಒಂದು ಶ್ರಾವಣ ಮಾಸದಲ್ಲಿ ಭಕ್ತಿ, ತಪಸ್ಸು, ಧ್ಯಾನ ಮತ್ತು ಪೂಜೆ ಮಾಡಿದರೆ ಪುಣ್ಯ ಲಭಿಸುತ್ತೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಚಿನ್ನ ಖರೀದಿ ಮಾಡುವುದು ಅಶುಭ ಎಂದು ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತಾ, ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.